ತುಮಕೂರಿನಲ್ಲಿ ನಡೆದ ಕಾರ್ಯಕರ್ತರ ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ದೇವೇಗೌಡರಿಗೆ ಬೆಂಬಲ ನೀಡಿ ಅವರನ್ನೇ ಗೆಲ್ಲಿಸಬೇಕು ಅಂತ ಕಾರ್ಯಕರ್ತರಿಗೆ ಸೂಚನೆ ನೀಡಿದರು. ಮುದ್ದಹನುಮೇಗೌಡರ ಮನಸ್ಸಿಗೆ ನೋವಾಗಿದೆ, ಅದು ನನಗೂ ಅರ್ಥವಾಗಿದೆ. ನಾನು ಮುದ್ದಹನುಮೇಗೌಡರ ಮನವೊಲಿಸುತ್ತೇನೆ. ನಾಮಪತ್ರ ಸಲ್ಲಿಸುವಾಗ ಎಲ್ಲರೂ ಒಟ್ಟಾಗಿ ದೇವೇಗೌಡರಿಗೆ ಬೆಂಬಲ ನೀಡಿ ಅಂತ ಕಾರ್ಯಕರ್ತರಿಗೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ನಾಳೆಯಿಂದ ನಿಜವಾದ ಚುನಾವಣೆ ಶುರುವಾಗಲಿದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಎದುರಾಳಿಗಳು ಪಂಚೆ ಎತ್ತಿಸುವ ಮಾತನಾಡಿದ್ದಾರೆ. ಅವೆಲ್ಲ ಕೃತಕ ಶಕ್ತಿ. ನಾವು ಈ ಮಣ್ಣಿನ ಧೂಳಿನಿಂದ ರಾಜಕಾರಣ ಮಾಡುತ್ತಾ ಬಂದಿದ್ದೇವೆ. ಮಂಡ್ಯ ಜಿಲ್ಲೆಯ ಜನತೆ, ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿದ್ದಾರೆ. ಸಿನಿಮಾದಲ್ಲಿ ಡ್ರಾಮಾ ಮಾಡಿದ ಹಾಗೆ ಡ್ರಾಮಾ ಮಾಡಿದ್ರೆ ಬಹಳ ದಿನ ಉಳಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲನುಭವಿಸಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ಗೆ ವಿರುದ್ಧವಾಗಿ ಲೆಕ್ಕಾಚಾರ ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ನಾಳೆ ತುಮಕೂರಿನಲ್ಲಿ ದೇವೇಗೌಡ ಹಾಗೂ ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ವೇಳೆ ಆಗಮಿಸುವಂತೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಮನವಿ ಮಾಡಿದ್ರು. ಆದರೆ ಈ ಕಾರ್ಯಕ್ರಮದಿಂದ ದೂರ ಉಳಿಯಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕಾಗಿ ನಾಳೆ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಳ್ಳಾರಿ ಪುಣ್ಯಕ್ಷೇತ್ರ ಇದ್ದಂತೆ. ನನಗೆ ಅವಕಾಶ ಇದ್ದಿದ್ರೆ ಪ್ರಭಾವ ಬಳಸಿ ನಾನೇ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದೆ ಅಂತ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಡೂರು ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಡಿಕೆಶಿ, ಬಳ್ಳಾರಿ ದೇವಸ್ಥಾನಕ್ಕೆ ಉಗ್ರಪ್ಪ ಅವರೇ ಅರ್ಚಕ. ಆದ್ರೆ ಅವರು ಕಾಣಿಕೆ ತಗೊಳ್ಳಲ್ಲ, ದಾನ ಮಾಡ್ತಾರೆ. ಏಪ್ರಿಲ್ 2ಕ್ಕೆ ಉಗ್ರಪ್ಪ ನಾಮಪತ್ರ ಸಲ್ಲಿಸಲಿದ್ದು ಅವರಿಗೆ ನೀವೆಲ್ಲ ಹಾರೈಸಬೇಕು ಅಂತ ಶಿವಕುಮಾರ್ ಮನವಿ ಮಾಡಿದ್ರು. ಹಾಲಿ ಸಂಸದ ಹಾಗೂ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ್ ಪೂಜಾರಿ ಅವರ ಕಾಲುಗಳನ್ನ ಮುಟ್ಟಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಲೋಕಸಭೆ ಹಿನ್ನೆಲೆ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿರುವ ವಿಶ್ವವಿಖ್ಯಾತ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಜನಾರ್ದನ್ ಪೂಜಾರಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಜೆಎನ್ಯು ವಿದ್ಯಾರ್ಥಿ ಸಂಘದ ಮುಖ್ಯಸ್ಥನಾಗಿದ್ದ ಕನ್ನಯ್ಯ ಕುಮಾರ್ ಈ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಬಿಹಾರದಲ್ಲಿ ಕಣಕ್ಕಿಳಿಯಲಿರುವ ಕನ್ನಯ್ಯ ಕುಮಾರ್ ಸಿಪಿಐ ಪಕ್ಷದಿಂದ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ. ಬೇಗುಸರೆ ಕ್ಷೇತ್ರದಿಂದ ಕನ್ನಯ್ಯ ಸ್ಪರ್ಧೆ ಮಾಡುತ್ತಿದ್ದು ಬಿಜೆಪಿಯ ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಮುಂದೆ ತೊಡೆತಟ್ಟಲಿದ್ದಾರೆ. ಈ ಹಿಂದೆ ಕನ್ನಯ್ಯ ವಿರುದ್ಧ ದೇಶದ್ರೋಹ ಕೇಸ್ ಕೂಡ ದಾಖಲಾಗಿತ್ತು. ಲೋಕಸಭಾ ಚುನಾವಣೆ ಹಿನ್ನೆಲೆ ಎಸ್ಪಿ ಮುಖ್ಯಸ್ಥ ಸಿಎಂ ಅಖಿಲೇಶ್ ಯಾದವ್ ಅಂಜಾಂ ನಗರದಿಂದ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ತಂದೆ ಮುಲಾಯಂ ಸಿಂಗ್ ಯಾದವ್ ಕ್ಷೇತ್ರದಲ್ಲಿ ಅಖಿಲೇಶ್ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ. ಇನ್ನು ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದಲೂ ಸಹ ಮುಲಾಯಂ ಸಿಂಗ್ ಯಾದವ್ ಹೆಸರನ್ನ ಕೈಬಿಡಲಾಗಿದೆ. ವಿಶೇಷ ಅಂದ್ರೆ ಅಖಿಲೇಶ್ ಪತ್ನಿ ಡಿಂಪಲ್ ಯಾದವ್ ಪ್ರಚಾರಕರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಾರಣಿಗರನ್ನ ಹಿಂಬಾಲಿಸಿಕೊಂಡು ಹೋದ ನಾಯಿಯೊಂದು 23,000 ಅಡಿ ಟ್ರೆಕ್ಕಿಂಗ್ ಮಾಡಿದೆ. ಅಮೆರಿಕದ ಸಿಯಾಟಲ್ ನಿವಾಸಿಯಾದ ಡಾನ್ ವಾರ್ಗೌಸ್ಕಿ ತನ್ನ ತಂಡದೊಂದಿಗೆ ಕಾಠ್ಮಂಡು ಬೇಸ್ನಿಂದ ಹಿಮಾಲಯಕ್ಕೆ ಹೊರಟಿದ್ರು. ಈ ವೇಳೆ ಮೇರಾ ಎಂಬ ಹೆಸರಿನ ನಾಯಿ ಹಿಂಬಾಲಿಸಿ ಬರುತ್ತಿದ್ದುದನ್ನ ನೋಡಿದ್ದಾರೆ. 3 ವಾರಗಳ ಕಾಲ ಅವರ ಜೊತೆಯಲ್ಲೇ ಟ್ರೆಕ್ಕಿಂಗ್ ಮಾಡಿದೆ. ನಾಯಿಯೊಂದು ಈ ಪರ್ವತವನ್ನ ಏರಿರುವುದು ಇದೇ ಮೊದಲು ಎನ್ನಲಾಗಿದೆ. ಸಂತೋಷ್ ಆನಂದರಾಮ್ ಹಾಗೂ ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ನ ರಾಜಕುಮಾರ ಸಿನಿಮಾ ತೆರೆಕಂಡು ಇಂದಿಗೆ ಬರೋಬ್ಬರಿ 2 ವರ್ಷ ಪೂರೈಸಿದೆ. ತಂದೆಯ ಹೆಸರನ್ನೇ ಟೈಟಲ್ ಆಗಿಸಿಕೊಂಡಿದ್ದ ಚಿತ್ರ ಭರ್ಜರಿ ಯಶಸ್ಸು ಕಂಡಿತ್ತು. ಚಿತ್ರದ ಯಶಸ್ಸಿನ ಬಗ್ಗೆ ಸಂತೋಷ್ ಆನಂದರಾಮ್ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು, ರಾಜಕುಮಾರ ಹೆಸರಿನ ಶಕ್ತಿ ಹಾಗೂ ಅಭಿಮಾನಿಗಳಿಂದ ಚಿತ್ರ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಶ್ರುತಿ ಪ್ರಕಾಶ್ ಹಾಗೂ ಸಂತೋಷ್ ಜೊತೆಯಾಗಿ ನಟಿಸಿರೋ ಲಂಡನ್ನಲ್ಲಿ ಲಂಬೋದರ ಈಗಾಗಲೇ ಟ್ರೈಲರ್ ಹಾಗೂ ಸಾಂಗ್ನಿಂದ ಭಾರಿ ನಿರೀಕ್ಷೆ ಮೂಡಿಸಿತ್ತು. ಇದೀಗ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಚಿತ್ರದ ಟ್ರೈಲರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಲಂಡನ್ನಲ್ಲಿರೋ ಕನ್ನಡಿಗರನ್ನ ಒಗ್ಗೂಡಿಸಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿರುವುದು ನಿಜಕ್ಕೂ ಸಂತಸ ತಂದಿದೆ. ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಶ್ರೀಮುರಳಿ ಹಾರೈಸಿದ್ದಾರೆ.